ರಾಜನ ನ್ಯಾಯ. ಪುರಾತನ ಕಾಲದಲ್ಲಿ ದಕ್ಷಿಣ ಭಾರತದ ಒಂದು ರಾಜ್ಯದಲ್ಲಿ ವಿಕ್ರಮಸಿಂಹ ನಾಮದ ಮಹಾನ್ ರಾಜನು ಆಳುತ್ತಿದ್ದನು. ಅವನು ತನ್ನ ಪ್ರಜೆಗಳಿಗೆ ನ್ಯಾಯದ ದೇವರಂತೆ ತಿಳಿದಿದ್ದನು. ಯಾವುದೇ ವಿವಾದ ಬಂದರೂ ಅವನು ಸತ್ಯವನ್ನು ಕಂಡುಹಿಡಿಯುತ್ತಿದ್ದನು. ರಾಜನ ದರ್ಬಾರ್ನಲ್ಲಿ ಪ್ರತಿದಿನ ನೂರಾರು ಜನರು ಬಂದು ತಮ್ಮ ದುಃಖಗಳನ್ನು ಹೇಳುತ್ತಿದ್ದರು. ಆದರೆ ಒಂದು ದಿನ ಒಂದು ಅದ್ಭುತ ಕತೆ ರಾಜನ ಮುಂದೆ ಬಂದಿತು. ಗ್ರಾಮದಲ್ಲಿ ರಾಮು ಮತ್ತು ಶ್ಯಾಮು ಎಂಬ ಇಬ್ಬರು ಸ್ನೇಹಿತರಿದ್ದರು. ಅವರು ಒಟ್ಟಿಗೆ ಒಂದು ಕ್ಷೇತ್ರವನ್ನು ಸುತ್ತುತ್ತಿದ್ದರು. ಆದರೆ ಒಂದು ರಾತ್ರಿ ರಾಮು ತನ್ನ ಮಗನಿಗೆ ಆ ಕ್ಷೇತ್ರವನ್ನು ಕೊಡುಗೆಯಾಗಿ ಬಿಟ್ಟು ಬಂದನು. ಮರುದಿನ ಶ್ಯಾಮು ತನ್ನ ಮಗಳಿಗೆ ಅದನ್ನು ಕೊಡುವುದಾಗಿ ಹೇಳಿದನು. ಇದರಿಂದ ದ್ವಂದ್ವ ಉಂಟಾಯಿತು. ರಾಮು ಹೇಳುತ್ತಾನೆ, ಇದು ನನ್ನದು. ಶ್ಯಾಮು ಕೂಗುತ್ತಾನೆ, ನನ್ನ ಹಕ್ಕು. ಗ್ರಾಮಸ್ಥರು ಈ ವಿವಾದವನ್ನು ಬಿಟ್ಟು ಬಿಡಲಾರರು. ಅಂತಿಮವಾಗಿ ಇಬ್ಬರು ರಾಜನ ದರ್ಬಾರ್ಗೆ ಬಂದರು. ರಾಜ ವಿಕ್ರಮಸಿಂಹ ಇಬ್ಬರನ್ನು ಕೇಳಿದನು. ರಾಮ ಹೇಳುತ್ತಾನೆ, ಮಹಾರಾಜ್, ನಾನು ಈ ಕ್ಷೇತ್ರಕ್ಕಾಗಿ ಎಲ್ಲಾ ಶ್ರಮ ಮಾಡಿದ್ದೇನೆ. ನನ್ನ ಮಗನಿಗೆ ಕೊಡಲು ಬಯಸುತ್ತೇನೆ. ಶ್ಯಾಮು ಕಹಿಸುತ್ತಾನೆ, ರಾಜನೇ, ನಾನು ಈ ಕ್ಷೇತ್ರದಲ್ಲಿ ಬೀಜಗಳನ್ನು ಬಿತ್ತಿದ್ದೇನೆ. ನನ್ನ ಮಗಳ ಪಾಲಿಗೆ ಅದು. ರಾಜನು ಚಿಂತಿಸುತ್ತಾನೆ. ಸಾಧಾರಣ ನ್ಯಾಯಾಧೀಶರು ದಾಖಲೆಗಳನ್ನು ನೋಡುತ್ತಾರೆ, ಆದರೆ ರಾಜನು ಸತ್ಯದ ಮೂಲವನ್ನು ಹುಡುಕುತ್ತಾನೆ. ಅಂತರಂಗದಲ್ಲಿ ರಾಜನು ತನ್ನ ಮಂತ್ರಿಗಳೊಂದಿಗೆ ಮಾತನಾಡುತ್ತಾನೆ. ನ್ಯಾಯ ಎಂದರೆ ಕೇವಲ ಕಾನೂನು ಅಲ್ಲ, ಹೃದಯದ ಸತ್ಯ. ಆಗ ರಾಜನು ಒಂದು ಚತುರ ಯೋಜನೆ ಮಾಡುತ್ತಾನೆ. ದರ್ಬಾರ್ನಲ್ಲಿ ಇಬ್ಬರನ್ನು ಕರೆಸಿ ಹೇಳುತ್ತಾನೆ, ನೀವು ಇಬ್ಬರೂ ಸತ್ಯವಾದಿಯಾಗಿದ್ದೀರಿ. ಆದರೆ ಕ್ಷೇತ್ರವನ್ನು ನಾನು ವಿಭಜಿಸುತ್ತೇನೆ. ಒಂದು ಭಾಗ ರಾಮನ ಮಗನಿಗೆ, ಇನ್ನೊಂದು ಶ್ಯಾಮನ ಮಗಳಿಗೆ. ಆದರೆ ಒಂದು ಷರತ್ತು, ನೀವು ಇಬ್ಬರೂ ಆ ಕ್ಷೇತ್ರದಲ್ಲಿ 1 ವಾರ ತಂಗಾಳಿಯಂತೆ ಕೆಲಸ ಮಾಡಬೇಕು. ಯಾರು ಹೆಚ್ಚು ಪ್ರೀತಿ ತೋರುತ್ತಾನೋ ಅವನಿಗೆ ಸಂಪೂರ್ಣ ಹಕ್ಕು. ಇಬ್ಬರೂ ಒಪ್ಪಿಕೊಂಡರು. ಮೊದಲ ದಿನ ರಾಮು ಬಂದು ಕ್ಷೇತ್ರವನ್ನು ನೋಡುತ್ತಾನೆ. ಆದರೆ ಅವನು ತನ್ನ ಮಗನ ಬಗ್ಗೆ ಚಿಂತಿಸಿ ಕೆಲಸ ಮಾಡದೆ ಕುಳಿತುಕೊಳ್ಳುತ್ತಾನೆ. ಶ್ಯಾಮು ಬಂದು ಮಳೆಯಲ್ಲಿ ಕೂಡ ಕಂಗಾಲಾಗಿ ಬೀಜಗಳನ್ನು ನೆಡುತ್ತಾನೆ. ರಾಜನ ಸೇವಕರು ಎಲ್ಲವನ್ನೂ ಗಮನಿಸುತ್ತಾರೆ. 2ನೇ ದಿನ ರಾಮು ಮತ್ತೆ ಬಂದನು, ಆದರೆ ಅವನು ತನ್ನ ಹೊಸ ವ್ಯವಹಾರದ ಬಗ್ಗೆ ಯೋಚಿಸುತ್ತಾ ಕಳೆದನು. ಶ್ಯಾಮು ರಾತ್ರಿಯಂತೆ ಕೆಲಸ ಮಾಡಿ ಕ್ಷೇತ್ರವನ್ನು ನೀರಾವರಿ ಮಾಡಿದನು. 3ನೇ ದಿನ ರಾಮು ಬಂದು ಕೆಲಸ ಮಾಡಲು ತೊಡಗಿದನು, ಆದರೆ ಅದು ತಪ್ಪು ರೀತಿಯಾಗಿತ್ತು. ಶ್ಯಾಮು ತನ್ನ ಮಗಳಿಗಾಗಿ ಪ್ರಾರ್ಥಿಸುತ್ತಾ ಪ್ರತಿ ತಂಡವನ್ನು ಸರಿಯಾಗಿ ಕಟ್ಟುತ್ತಿದ್ದನು. 1 ವಾರ ಕಳೆದಾಗ ರಾಜನು ಇಬ್ಬರನ್ನೂ ಕರೆಸಿದನು. ರಾಮ, ನೀನು ಕ್ಷೇತ್ರವನ್ನು ಮಗನಿಗಾಗಿ ಬಯಸಿದ್ದೆಯಾ? ಆದರೆ ನೀನು ಅದರ ಜೀವವನ್ನು ಕಾಪಾಡಲಿಲ್ಲ. ಶ್ಯಾಮ, ನೀನು ಅದನ್ನು ಮಗಳಿಗಾಗಿ ರಕ್ಷಿಸಿದೀಯಾ? ನಿನ್ನ ಪ್ರೀತಿ ಸತ್ಯ. ರಾಜನು ಶ್ಯಾಮನಿಗೆ ಕ್ಷೇತ್ರವನ್ನು ಕೊಟ್ಟನು. ರಾಮು ತಲೆ ತಗ್ಗಿಸಿ, ನಾನು ತಪ್ಪು ಮಾಡಿದ್ದೇನೆ ಎಂದನು. ರಾಜನು ಹೇಳಿದನು, ನ್ಯಾಯ ಎಂದರೆ ಹಕ್ಕು ಅಲ್ಲ, ಜವಾಬ್ದಾರಿ. ಯಾರು ರಕ್ಷಿಸುತ್ತಾನೋ ಅವನಿಗೆ ಹಕ್ಕು. ಗ್ರಾಮಸ್ಥರು ರಾಜನನ್ನು ಸ್ತುತಿಸಿದರು. ಈ ಕಥೆಯಿಂದ ಪ್ರಜೆಗಳು ಕಲಿತರು, ನ್ಯಾಯದಲ್ಲಿ ಹೃದಯದ ತೂಕವೇ ಹೆಚ್ಚು. ಈ ಕಥೆಯ ಮೂಲಕ ನಾವು ತಿಳಿಯುತ್ತೇವೆ ಎಂದು ಸತ್ಯದ ಮಾರ್ಗದಲ್ಲಿ ಪ್ರೀತಿ ಮತ್ತು ಶ್ರಮವೇ ನ್ಯಾಯದ ಮೂಲ.